ನಿರಂತರ ಬೆಲೆ ಏರಿಕೆಯಿಂದ ಜೆಸಿಬಿ ಮಾಲೀಕರು ಕಂಗೆಟ್ಟು ಹೋಗಿದ್ದಾರೆ. ಒಂದು ಕಡೆ ನೂರಾರು ಜೆಸಿಬಿಗಳನ್ನ ಒಂದೇ ಕಡೆ ನಿಲ್ಲಿಸಿ ಆಂಜನೇಯ ದೇವರಿಗೆ ಪೂಜೆಯನ್ನ ಮಾಡುವ ಮುಖಾಂತರ 1 ಗಂಟೆಗೆ ಸುಮಾರು 200 ರೂಪಾಯಿ ಆದರೂ ಕೂಡ ಹಣವನ್ನ ಏರಿಕೆ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ರಹಿಸಿದ್ದಾರೆ. ಹಾಗಾದ್ರೆ ಏನಿದೆ ಸ್ಟೋರಿ ನೋಡೋಣ ಬನ್ನಿ. ಕಳೆದ ಹಲವು ದಿನಗಳಿಂದ ಕೂಡ ಜೆಸಿಬಿ ಮಾಲೀಕರಿಗೆ ಸಾಕಷ್ಟು ಒಂದು ಹೊರೆ ಆಗ್ತಾ ಇತ್ತು. ಯಾಕೆಂದ್ರೆ 1 ಗಂಟೆಗಳಿಗೆ 900 ರೂಪಾಯಿಯಿಂದ ಏನು ದರ ನಿಗದಿ ಮಾಡಲಾಗಿತ್ತು. ಇದರಿಂದ ಜೆಸಿಬಿ ಮಾಲೀಕರಿಗೆ ಸಾಕಷ್ಟು ನಷ್ಟ ಉಂಟಾಗ್ತಾ ಇತ್ತು. ಹೀಗಾಗಿ ಇವತ್ತಿನಿಂದ ನೂತನ ದರವನ್ನ ಜಾರಿಗೊಳಿಸಿದ್ದಾರೆ. ನಾನೀಗ ದೇವನಹಳ್ಳಿ ಪಟ್ಟಣದ ಹೊರವಲಯದಲ್ಲಿರ್ತಕ್ಕಂತಹ ರಾಣಿ ಕ್ರಾಸ್ ಬಳಿ ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಸಾಕಷ್ಟು ಏನು ದೇವನಹಳ್ಳಿ ತಾಲೂಕಿನಾದ್ಯಂತ ಇದ್ದಂತಹ ಏನು ಜೆಸಿಬಿಗಳು ಹಾಗೇನೆ ಲಾರಿಗಳನ್ನ ಒಂದು ಕಡೆ ನಿಲ್ಲಿಸಿ ಇವತ್ತು ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಏನಂದ್ರೆ ಇನ್ನು ಮುಂದೆ 1 ಅವರಿಗೆ ಸುಮಾರು 1100 ರೂಪಾಯಿ ದರವನ್ನ ಕೊಡಬೇಕಾಗುತ್ತೆ. ಜೊತೆಗೆ ಮಿನಿಮಮ್ 4000 ಅಂದ್ರೆ 3 ಅವರ್ ಯಾರು ಕೆಲಸವನ್ನ ಮಾಡಿಸ್ಕೊಳ್ತಾರೆ ಅದನ್ನ 4000 ದರವನ್ನ ನಿಗದಿ ಮಾಡಿದ್ರು. ಯಾಕೆಂತಂದ್ರೆ ಬಿಡಿ ಭಾಗಗಳಾಗಿರ್ಬೋದು, ಡೀಸೆಲ್ಗಳಾಗಿರ್ಬೋದು, ಜೊತೆಗೆ ಮತ್ತೆ ಜೆಸಿಬಿಗಳು ಹಿಂದೆ 20 ಲಕ್ಷ ಇದ್ದಂತಹ ಜೆಸಿಬಿಗಳು ಇವತ್ತು 40 ಲಕ್ಷ ದರ ಏರಿಕೆಯಾಗಿ ಸಾಕಷ್ಟು ಇಎಂಐಗಳು ಕಟ್ಟಂತ ಆಗಿರ್ಬೋದು, ಇವೆಲ್ಲ ಕೂಡ ಜೆಸಿಬಿ ಮಾಲೀಕರಿಗೆ ಹೊರೆ ಆಗ್ತಾ ಇತ್ತು. ಹೀಗಾಗಿ ಇವತ್ತಿನಿಂದ ನೂತನ ದರವನ್ನ ಜಾರಿಗೊಳಿಸಲಾಗಿದೆ. ಈಗ ಜೆಸಿಬಿ ಮಾಲೀಕರು ನಮ್ಮ ಜೊತೆ ಇದ್ರೆ ನಾನು ಅವ್ರನ್ನೇ ಮಾತಾಡ್ತೇನೆ. ಸರ್, ಈಗ ಇವತ್ತಿನಿಂದ ಯಾವ ರೀತಿ ದರವನ್ನ ನಿಗದಿ ಮಾಡಿದ್ದೀರಿ? ರಾಜೇಶ್ ಅಂತ ಎರಪನಹಳ್ಳಿ, ದೇವನಹಳ್ಳಿ ತಾಲೂಕು. ಈಗೇನು ಬೆಲೆ ಏರಿಕೆ ಮಾಡಬೇಕಂತ ಇಷ್ಟು ದಿವಸದ ಒಂದು ವಾರ 15 ದಿವಸದೂ ಮಾಲೀಕರೆಲ್ಲ ಸೇರಿ ಸಂಘ ಇದು ಮಾಡಿದ್ದಾರೆ. ಹಾಗಾಗಿ ಈ ತಿಂಗಳಲ್ಲಿ 31ನೇ ತಾರೀಕಿಂದ ಇವತ್ತು ನಿಗದಿ ಮಾಡಿರೋದು, ಬರೋ ತಿಂಗಳು 1ನೇ ತಾರೀಕಿಂದನೂ ನಾಳೆಯಿಂದಾನೆ 1100 ರೂಪಾಯಿ ಮಾಡಬೇಕಂತ ನಿಗದಿ ಮಾಡಿದ್ದಾರೆ. ಎಲ್ಲರೂ ಸೇರಿ ಏನು ಇವತ್ತು ಇಷ್ಟು ಜನ ಮಾಲೀಕರು ಬಂದಿರೋದ್ರಿಂದ ಎಲ್ಲರೂ ಏನು ಬೆಲೆ ಇರುತ್ತೋ ಅದೇ ಬೆಲೆಗೆ ತಕ್ಕಂತೆ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಎಲ್ಲರೂ ಈಗ ಒಬ್ರೇನೋ ಅಲ್ಲಿ ಹೋಗಿರ್ತಾರೆ, ಕಡಿಮೆ ಆಗ್ತದೆ, ಇಲ್ಲ ಇನ್ನೊಬ್ರೇನಾದ್ರು ಇಲ್ಲ ನಾನು ಅಷ್ಟು ಕಡಿಮೆ ಮಾಡ್ತೀನಿ ಅಂತ ಹೇಳ್ತಾರೆ. ಯಾವುದೇ ಕೆಲಸ ಮಾಡೋದು ಬೇಡ. ಪ್ರತಿಯೊಬ್ರು ಏನು ಬಂದಿರ್ತಾರೆ ಅಷ್ಟು ಜನನು ಇಲ್ಲಿ ಏನು ಆಗಿರ್ತಂತ ಎಲ್ಲರಿಗೂ ಗೊತ್ತಿರುತ್ತೆ. ಇವತ್ತು ಬಿಡಿ ಭಾಗಗಳು ಜಾಸ್ತಿ ಆಗಿರ್ಬೋದು, ಡೀಸೆಲ್ ಜಾಸ್ತಿ ಆಗಿರ್ಬೋದು, ಗಾಡಿ ರೇಟ್ 39.40 ಲಕ್ಷ ಆಗಿದೆ. ಹಾಗಾಗಿ ಟೈರ್ ಸಮೇತ ಎಲ್ಲ ಆಗಿದೆ. ಬಿಡಿ ಭಾಗಗಳಂದ್ರೆ ಎಲ್ಲರೂ ಸೇರ್ಕೊಂತದೆ. ಹಾಗಾಗಿ ಈಗ ನಾವು ಒಂದು ಇದಕ್ಕೆ ಜೆಸಿಬಿಯಲ್ಲಿ ಎವ್ರಿಡೇ 4000 ರೂಪಾಯಿ ಡೀಸೆಲ್ ಹಾಕ್ಲೇಬೇಕು. ಎಂತ ಕೆಲಸ 4000 ರೂಪಾಯಿ ಡೀಸೆಲ್ ಹಾಕೋದ್ರಿಂದ ಎಲ್ಲ ಒಂದು ದರ ಇದಾಗಿರೋದ್ರಿಂದ ನಮ್ಮ ಜೆಸಿಬಿ ಮಾಲೀಕರಿಗೆ ಏನು ಅನ್ನೋದು ಸಿಗ್ತಾ ಇಲ್ಲ. ಅದರಲ್ಲಿ ನೂತನವಾಗಿ ದರನ ನಿಗದಿ ಮಾಡ್ತಾರೆ. ಎಲ್ಲ ಅದರಿಂದ ಜೀವನ ಮಾಡ್ತಿದ್ದಾರೆ. ಸುಮಾರು ಇಎಂಐಗಳೆಲ್ಲ ಕಟ್ಟಬೇಕು, ಡ್ರೈವರ್ಗಳು ಪೇಮೆಂಟ್ ಮಾಡಬೇಕು. ಪ್ರತಿ ತಿಂಗಳ ಕಂಪ್ನಿಯಲ್ಲಿ ಏನಿರುತ್ತದೋ 1ನೇ ತಾರೀಕು ಬಿಲ್ ಮಾಡ್ತಾರೆ, 5ನೇ ತಾರೀಕು ಒಳಗಡೆ ಪೇಮೆಂಟ್ ಆಗಂಗಿ ಎಲ್ಲ ಮಾಲೀಕರ ಸಂಘ ನಗರ ಅಧ್ಯಕ್ಷರು ಇರ್ತಾರೆ, ಗೌರವಾಧ್ಯಕ್ಷ ಅಶ್ವತ್ಥಣ್ಣರು ಇರ್ತಾರೆ. ಎಲ್ಲರೂ ಪದಾಧಿಕಾರಿಗಳು ಎಲ್ಲರೂ ಸೇರಿ ಅದನ್ನ ನಿಗದಿಪಡಿಸಬೇಕಂತ ನಾನು ಕೇಳ್ಕೊಂತೀನಿ. ಇದು ಏನು ಲಾರಿ ಮಾಲೀಕರು ಹೇಳುವಂತ ಮಾತು. ಗ್ರಾಹಕರು ಕೂಡ, ಯಾಕಂದ್ರೆ ನಾವು ಸಾಕಷ್ಟು ಸಾಲ ಸೋಲ ಮಾಡಿ ಇಎಂಐಗಳನ್ನ ಕಟ್ಟೋದಕ್ಕೋಸ್ಕರ ಜೆಸಿಬಿಗಳನ್ನ ತೆಗೆದುಕೊಂಡಿರ್ತೇವೆ. ಆದ್ರೆ ನಮಗೆ ವರ್ಕೌಟ್ ಕೂಡ ಆಗೋದಿಲ್ಲ. ಹಾಗಾಗಿ ಇವತ್ತಿನ ದರದಿನ ಏನ್ ನಿಗದಿ ಮಾಡಿದ್ದೇವೆ ಇದಕ್ಕೆ ಗ್ರಾಹಕರು ಕೂಡ ಸ್ಪಂದನೆ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ. ನಿರಂತರ ಬೆಲೆ ಏರಿಕೆಯಿಂದ ಜೆಸಿಬಿ ಮಾಲೀಕರು ಕಂಗೆಟ್ಟು ಹೋಗಿದ್ದಾರೆ. ಒಂದು ಕಡೆ ನೂರಾರು ಜೆಸಿಬಿಗಳನ್ನ ಒಂದೇ ಕಡೆ ನಿಲ್ಲಿಸಿ ಆಂಜನೇಯ ದೇವರಿಗೆ ಪೂಜೆಯನ್ನ ಮಾಡುವ ಮುಖಾಂತರ 1 ಗಂಟೆಗೆ ಸುಮಾರು 200 ರೂಪಾಯಿ ಆದರೂ ಕೂಡ ಹಣವನ್ನ ಏರಿಕೆ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ರಹಿಸಿದ್ದಾರೆ. ಹಾಗಾದ್ರೆ ಏನಿದೆ ಸ್ಟೋರಿ ನೋಡೋಣ ಬನ್ನಿ. ಕಳೆದ ಹಲವು ದಿನಗಳಿಂದ ಕೂಡ ಜೆಸಿಬಿ ಮಾಲೀಕರಿಗೆ ಸಾಕಷ್ಟು ಒಂದು ಹೊರೆ ಆಗ್ತಾ ಇತ್ತು. ಯಾಕೆಂದ್ರೆ 1 ಗಂಟೆಗಳಿಗೆ 900 ರೂಪಾಯಿಯಿಂದ ಏನು ದರ ನಿಗದಿ ಮಾಡಲಾಗಿತ್ತು. ಇದರಿಂದ ಜೆಸಿಬಿ ಮಾಲೀಕರಿಗೆ ಸಾಕಷ್ಟು ನಷ್ಟ ಉಂಟಾಗ್ತಾ ಇತ್ತು. ಹೀಗಾಗಿ ಇವತ್ತಿನಿಂದ ನೂತನ ದರವನ್ನ ಜಾರಿಗೊಳಿಸಿದ್ದಾರೆ. ನಾನೀಗ ದೇವನಹಳ್ಳಿ ಪಟ್ಟಣದ ಹೊರವಲಯದಲ್ಲಿರ್ತಕ್ಕಂತಹ ರಾಣಿ ಕ್ರಾಸ್ ಬಳಿ ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಸಾಕಷ್ಟು ಏನು ದೇವನಹಳ್ಳಿ ತಾಲೂಕಿನಾದ್ಯಂತ ಇದ್ದಂತಹ ಏನು ಜೆಸಿಬಿಗಳು ಹಾಗೇನೆ ಲಾರಿಗಳನ್ನ ಒಂದು ಕಡೆ ನಿಲ್ಲಿಸಿ ಇವತ್ತು ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಏನಂದ್ರೆ ಇನ್ನು ಮುಂದೆ 1 ಅವರಿಗೆ ಸುಮಾರು 1100 ರೂಪಾಯಿ ದರವನ್ನ ಕೊಡಬೇಕಾಗುತ್ತೆ. ಜೊತೆಗೆ ಮಿನಿಮಮ್ 4000 ಅಂದ್ರೆ 3 ಅವರ್ ಯಾರು ಕೆಲಸವನ್ನ ಮಾಡಿಸ್ಕೊಳ್ತಾರೆ ಅದನ್ನ 4000 ದರವನ್ನ ನಿಗದಿ ಮಾಡಿದ್ರು. ಯಾಕೆಂತಂದ್ರೆ ಬಿಡಿ ಭಾಗಗಳಾಗಿರ್ಬೋದು, ಡೀಸೆಲ್ಗಳಾಗಿರ್ಬೋದು, ಜೊತೆಗೆ ಮತ್ತೆ ಜೆಸಿಬಿಗಳು ಹಿಂದೆ 20 ಲಕ್ಷ ಇದ್ದಂತಹ ಜೆಸಿಬಿಗಳು ಇವತ್ತು 40 ಲಕ್ಷ ದರ ಏರಿಕೆಯಾಗಿ ಸಾಕಷ್ಟು ಇಎಂಐಗಳು ಕಟ್ಟಂತ ಆಗಿರ್ಬೋದು, ಇವೆಲ್ಲ ಕೂಡ ಜೆಸಿಬಿ ಮಾಲೀಕರಿಗೆ ಹೊರೆ ಆಗ್ತಾ ಇತ್ತು. ಹೀಗಾಗಿ ಇವತ್ತಿನಿಂದ ನೂತನ ದರವನ್ನ ಜಾರಿಗೊಳಿಸಲಾಗಿದೆ. ಈಗ ಜೆಸಿಬಿ ಮಾಲೀಕರು ನಮ್ಮ ಜೊತೆ ಇದ್ರೆ ನಾನು ಅವ್ರನ್ನೇ ಮಾತಾಡ್ತೇನೆ. ಸರ್, ಈಗ ಇವತ್ತಿನಿಂದ ಯಾವ ರೀತಿ ದರವನ್ನ ನಿಗದಿ ಮಾಡಿದ್ದೀರಿ? ರಾಜೇಶ್ ಅಂತ ಎರಪನಹಳ್ಳಿ, ದೇವನಹಳ್ಳಿ ತಾಲೂಕು. ಈಗೇನು ಬೆಲೆ ಏರಿಕೆ ಮಾಡಬೇಕಂತ ಇಷ್ಟು ದಿವಸದ ಒಂದು ವಾರ 15 ದಿವಸದೂ ಮಾಲೀಕರೆಲ್ಲ ಸೇರಿ ಸಂಘ ಇದು ಮಾಡಿದ್ದಾರೆ. ಹಾಗಾಗಿ ಈ ತಿಂಗಳಲ್ಲಿ 31ನೇ ತಾರೀಕಿಂದ ಇವತ್ತು ನಿಗದಿ ಮಾಡಿರೋದು, ಬರೋ ತಿಂಗಳು 1ನೇ ತಾರೀಕಿಂದನೂ ನಾಳೆಯಿಂದಾನೆ 1100 ರೂಪಾಯಿ ಮಾಡಬೇಕಂತ ನಿಗದಿ ಮಾಡಿದ್ದಾರೆ. ಎಲ್ಲರೂ ಸೇರಿ ಏನು ಇವತ್ತು ಇಷ್ಟು ಜನ ಮಾಲೀಕರು ಬಂದಿರೋದ್ರಿಂದ
ಎಲ್ಲರೂ ಏನ್ ಬೆಲೆ ಇರುತ್ತೋ ಅದೇ ಬೆಲೆಗೆ ತಕ್ಕಂತೆ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಎಲ್ಲರೂ ಈಗ ಒಬ್ರೇನೋ ಅಲ್ಲಿ ಹೋಗಿರ್ತಾರೆ, ಕಡಿಮೆ ಆಗ್ತದೆ, ಇಲ್ಲ ಇನ್ನೊಬ್ರೇನಾರು ಇಲ್ಲ ನಾನು ಅಷ್ಟು ಕಡಿಮೆ ಮಾಡ್ತೀನಿ ಅಂತ ಹೇಳ್ತಾರೆ. ಯಾವುದೇ ಕೆಲಸ ಮಾಡೋದು ಬೇಡ. ಪ್ರತಿಯೊಬ್ರು ಏನ್ ಬಂದಿರ್ತಾರೆ ಅಷ್ಟು ಜನನು ಇಲ್ಲಿ ಏನು ಆಗಿರ್ತಂತ ಎಲ್ಲರಿಗೂ ಗೊತ್ತಿರುತ್ತೆ. ಇವತ್ತು ಬಿಡಿ ಭಾಗಗಳು ಜಾಸ್ತಿ ಆಗಿರ್ಬೋದು, ಡೀಸೆಲ್ ಜಾಸ್ತಿ ಆಗಿರ್ಬೋದು, ಗಾಡಿ ರೇಟ್ 39.40 ಲಕ್ಷ ಆಗಿದೆ. ಹಾಗಾಗಿ ಟೈರ್ ಸಮೇತ ಎಲ್ಲ ಆಗಿದೆ. ಬಿಡಿ ಭಾಗಗಳಂದ್ರೆ ಎಲ್ಲರೂ ಸೇರ್ಕೊಂತದೆ. ಹಾಗಾಗಿ ಈಗ ನಾವು ಒಂದು ಇದಕ್ಕೆ ಜೆಸಿಬಿಯಲ್ಲಿ ಎವ್ರಿಡೇ 4,000 ರೂಪಾಯಿ ಡೀಸೆಲ್ ಹಾಕ್ಲೇಬೇಕು. ಎಂತ ಕೆಲಸ 4,000 ರೂಪಾಯಿ ಡೀಸೆಲ್ ಹಾಕೋದ್ರಿಂದ ಎಲ್ಲ ಒಂದು ದರ ಇದಾಗಿರೋದ್ರಿಂದ ನಮ್ಮ ಜೆಸಿಬಿ ಮಾಲೀಕರಿಗೆ ಏನು ಅನ್ನೋದು ಸಿಗ್ತಾ ಇಲ್ಲ. ಅದರಲ್ಲಿ ನೂತನವಾಗಿ ದರನ ನಿಗದಿ ಮಾಡ್ತಾರೆ. ಎಲ್ಲ ಅದರಿಂದ ಜೀವನ ಮಾಡ್ತಿದ್ದಾರೆ. ಸುಮಾರು EMI ಎಲ್ಲ ಕಟ್ಟಬೇಕು, ಡ್ರೈವರ್ಗಳು ಪೇಮೆಂಟ್ ಮಾಡಬೇಕು. ಪ್ರತಿ ತಿಂಗಳ ಕಂಪ್ನಿಯಲ್ಲಿ ಏನಿರುತ್ತದೋ 1ನೇ ತಾರೀಕು ಬಿಲ್ ಮಾಡ್ತಾರೆ, 5ನೇ ತಾರೀಕು ಒಳಗಡೆ ಪೇಮೆಂಟ್ ಆಗಂಗಿ ಎಲ್ಲ ಮಾಲೀಕರ ಸಂಘ ನಗರ ಅಧ್ಯಕ್ಷರು ಇರ್ತಾರೆ, ಗೌರವಾಧ್ಯಕ್ಷ ಅಶ್ವತ್ಥಣ್ಣರು ಇರ್ತಾರೆ. ಎಲ್ಲರೂ ಪದಾಧಿಕಾರಿಗಳು ಎಲ್ಲರೂ ಸೇರಿ ಅದನ್ನ ನಿಗದಿಪಡಿಸಬೇಕಂತ ನಾನು ಕೇಳ್ಕೊಂತೀನಿ. ಇದು ಏನು ಲಾರಿ ಮಾಲೀಕರು ಹೇಳುವಂತ ಮಾತು. ಗ್ರಾಹಕರು ಕೂಡ, ಯಾಕಂದ್ರೆ ನಾವು ಸಾಕಷ್ಟು ಸಾಲ ಸೋಲ ಮಾಡಿ EMIಗಳನ್ನ ಕಟ್ಟೋದಕ್ಕೋಸ್ಕರ ಜೆಸಿಬಿಗಳನ್ನ ತೆಗೆದುಕೊಂಡಿರ್ತೇವೆ. ಆದ್ರೆ ನಮಗೆ ವರ್ಕೌಟ್ ಕೂಡ ಆಗೋದಿಲ್ಲ. ಆಗ ಇವತ್ತಿನ ದರದಿನ ಏನ್ ನಿಗದಿ ಮಾಡಿದ್ದೇವೆ ಇದಕ್ಕೆ ಗ್ರಾಹಕರು ಕೂಡ ಸ್ಪಂದನೆ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ನಿರಂತರ ಬೆಲೆ ಏರಿಕೆಯಿಂದ ಜೆಸಿಬಿ ಮಾಲೀಕರು ಕಂಗೆಟ್ಟು ಹೋಗಿದ್ದಾರೆ. ಒಂದು ಕಡೆ ನೂರಾರು ಜೆಸಿಬಿಗಳನ್ನ ಒಂದೇ ಕಡೆ ನಿಲ್ಲಿಸಿ ಆಂಜನೇಯ ದೇವರಿಗೆ ಪೂಜೆಯನ್ನ ಮಾಡುವ ಮುಖಾಂತರ 1 ಗಂಟೆಗೆ ಸುಮಾರು 200 ರೂಪಾಯಿ ಆದ್ರೂ ಕೂಡ ಹಣವನ್ನ ಏರಿಕೆ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ರಹಿಸಿದ್ದಾರೆ. ಹಾಗಾದ್ರೆ ಏನಿದೆ ಸ್ಟೋರಿ ನೋಡೋಣ ಬನ್ನಿ. ಕಳೆದ ಹಲವು ದಿನಗಳಿಂದ ಕೂಡ ಜೆಸಿಬಿ ಮಾಲೀಕರಿಗೆ ಸಾಕಷ್ಟು ಒಂದು ಹೊರೆ ಆಗ್ತಾ ಇತ್ತು. ಯಾಕೆಂದ್ರೆ 1 ಗಂಟೆಗಳಿಗೆ 900 ರೂಪಾಯಿಯಿಂದ ಏನು ದರ ನಿಗದಿ ಮಾಡಲಾಗಿತ್ತು. ಇದರಿಂದ ಜೆಸಿಬಿ ಮಾಲೀಕರಿಗೆ ಸಾಕಷ್ಟು ನಷ್ಟ ಉಂಟಾಗ್ತಾ ಇತ್ತು. ಹೀಗಾಗಿ ಇವತ್ತಿನಿಂದ ನೂತನ ದರವನ್ನ ಜಾರಿಗೊಳಿಸಿದ್ದಾರೆ. ನಾನೀಗ ದೇವನಹಳ್ಳಿ ಪಟ್ಟಣದ ಹೊರವಲಯದಲ್ಲಿರ್ತಕ್ಕಂತಹ ರಾಣಿ ಕ್ರಾಸ್ ಬಳಿ ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಸಾಕಷ್ಟು ಏನು ದೇವನಹಳ್ಳಿ ತಾಲೂಕಿನಾದ್ಯಂತ ಇದ್ದಂತಹ ಏನು ಜೆಸಿಬಿಗಳು ಹಾಗೇನೆ ಲಾರಿಗಳನ್ನ ಒಂದು ಕಡೆ ನಿಲ್ಲಿಸಿ ಇವತ್ತು ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಏನಂದ್ರೆ ಇನ್ನು ಮುಂದೆ 1 ಅವರಿಗೆ ಸುಮಾರು 1,100 ರೂಪಾಯಿ ದರವನ್ನ ಕೊಡಬೇಕಾಗುತ್ತೆ. ಜೊತೆಗೆ ಮಿನಿಮಮ್ 4,000 ಅಂದ್ರೆ 3 ಅವರ್ ಯಾರು ಕೆಲಸವನ್ನ ಮಾಡಿಸ್ಕೊಡ್ತಾರೆ ಅದನ್ನ 4,000 ದರವನ್ನ ನಿಗದಿ ಮಾಡಿದ್ರು. ಯಾಕೆಂತಂದ್ರೆ ಬಿಡಿ ಭಾಗಗಳಾಗಿರ್ಬೋದು, ಡೀಸೆಲ್ಗಳಾಗಿರ್ಬೋದು, ಜೊತೆಗೆ ಮತ್ತೆ ಜೆಸಿಬಿಗಳು ಈ ಹಿಂದೆ 20 ಲಕ್ಷ ಇದ್ದಂತಹ ಜೆಸಿಬಿಗಳು ಇವತ್ತು 40 ಲಕ್ಷ ದರ ಏರಿಕೆಯಾಗಿ ಸಾಕಷ್ಟು EMIಗಳು ಕಟ್ಟಂತ ಆಗಿರ್ಬೋದು, ಇವೆಲ್ಲ ಕೂಡ ಜೆಸಿಬಿ ಮಾಲೀಕರಿಗೆ ಹೊರೆ ಆಗ್ತಾ ಇತ್ತು. ಹೀಗಾಗಿ ಇವತ್ತಿನಿಂದ ನೂತನ ದರವನ್ನ ಜಾರಿಗೊಳಿಸಲಾಗಿದೆ. ಈಗ ಜೆಸಿಬಿ ಮಾಲೀಕರು ನಮ್ಮ ಜೊತೆ ಇದ್ರೆ ನಾನು ಅವ್ರನ್ನೇ ಮಾತಾಡ್ತೇನೆ. ಸರ್, ಈಗ ಇವತ್ತಿನಿಂದ ಯಾವ ರೀತಿ ದರವನ್ನ ನಿಗದಿ ಮಾಡಿದ್ದೀರಿ? ರಾಜೇಶ್ ಅಂತ ಎರಪನಹಳ್ಳಿ, ದೇವನಹಳ್ಳಿ ತಾಲೂಕು. ಈಗೇನ್ ಬೆಲೆ ಏರಿಕೆ ಮಾಡಬೇಕಂತ ಇಷ್ಟು ದಿವಸದ ಒಂದು ವಾರ 15 ದಿವಸದೂ ಮಾಲೀಕರೆಲ್ಲ ಸೇರಿ ಸಂಘ ಮಾಡಿದ್ದಾರೆ. ಹಾಗಾಗಿ ಈ ತಿಂಗಳಲ್ಲಿ 31ನೇ ತಾರೀಕಿಂದ ಇವತ್ತು ನಿಗದಿ ಮಾಡಿರೋದು, ಬರೋ ತಿಂಗಳು 1ನೇ ತಾರೀಕಿಂದನೂ ನಾಳೆಯಿಂದಾನೆ 1,100 ರೂಪಾಯಿ ಮಾಡಬೇಕಂತ ನಿಗದಿ ಮಾಡಿದ್ದಾರೆ. ಎಲ್ಲರೂ ಸೇರಿ ಏನು ಇವತ್ತು ಇಷ್ಟು ಜನ ಮಾಲೀಕರು ಬಂದಿರೋದ್ರಿಂದ ಎಲ್ಲರೂ ಏನ್ ಬೆಲೆ ಇರುತ್ತೋ ಅದೇ ಬೆಲೆಗೆ ತಕ್ಕಂತೆ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ಎಲ್ಲರೂ ಈಗ ಒಬ್ರೇನೋ ಅಲ್ಲಿ ಹೋಗಿರ್ತಾರೆ, ಕಡಿಮೆ ಆಗ್ತದೆ, ಇಲ್ಲ ಇನ್ನೊಬ್ರೇನಾರು ಇಲ್ಲ ನಾನು ಅಷ್ಟು ಕಡಿಮೆ ಮಾಡ್ತೀನಿ ಅಂತ ಹೇಳ್ತಾರೆ. ಯಾವುದೇ ಕೆಲಸ ಮಾಡೋದು ಬೇಡ. ಪ್ರತಿಯೊಬ್ರು ಏನ್ ಬಂದಿರ್ತಾರೆ ಅಷ್ಟು ಜನನು ಇಲ್ಲಿ ಏನು ಆಗಿರ್ತಂತ ಎಲ್ಲರಿಗೂ ಗೊತ್ತಿರುತ್ತೆ. ಇವತ್ತು ಬಿಡಿ ಭಾಗಗಳು ಜಾಸ್ತಿ ಆಗಿರ್ಬೋದು, ಡೀಸೆಲ್ ಜಾಸ್ತಿ ಆಗಿರ್ಬೋದು, ಗಾಡಿ ರೇಟ್ 39.40 ಲಕ್ಷ ಆಗಿದೆ. ಹಾಗಾಗಿ ಟೈರ್ ಸಮೇತ ಎಲ್ಲ ಆಗಿದೆ. ಬಿಡಿ ಭಾಗಗಳಂದ್ರೆ ಎಲ್ಲರೂ ಸೇರ್ಕೊಂತದೆ. ಹಾಗಾಗಿ ಈಗ ನಾವು ಒಂದು ಇದಕ್ಕೆ ಜೆಸಿಬಿಯಲ್ಲಿ ಎವ್ರಿಡೇ 4,000 ರೂಪಾಯಿ ಡೀಸೆಲ್ ಹಾಕ್ಲೇಬೇಕು. ಎಂತ ಕೆಲಸ 4,000 ರೂಪಾಯಿ ಡೀಸೆಲ್ ಹಾಕೋದ್ರಿಂದ ಎಲ್ಲ ಒಂದು ದರ ಇದಾಗಿರೋದ್ರಿಂದ ನಮ್ಮ ಜೆಸಿಬಿ ಮಾಲೀಕರಿಗೆ ಏನು ಅನ್ನೋದು ಸಿಗ್ತಾ ಇಲ್ಲ. ಅದರಲ್ಲಿ ನೂತನವಾಗಿ ದರನ ನಿಗದಿ ಮಾಡ್ತಾರೆ. ಎಲ್ಲ ಅದರಿಂದ ಜೀವನ ಮಾಡ್ತಿದ್ದಾರೆ. ಸುಮಾರು EMI ಎಲ್ಲ ಕಟ್ಟಬೇಕು, ಡ್ರೈವರ್ಗಳು ಪೇಮೆಂಟ್ ಮಾಡಬೇಕು. ಪ್ರತಿ ತಿಂಗಳ ಕಂಪ್ನಿಯಲ್ಲಿ ಏನಿರುತ್ತದೋ 1ನೇ ತಾರೀಕು ಬಿಲ್ ಮಾಡ್ತಾರೆ, 5ನೇ ತಾರೀಕು ಒಳಗಡೆ ಪೇಮೆಂಟ್ ಆಗಂಗಿ ಎಲ್ಲ ಮಾಲೀಕರ ಸಂಘ ನಗರ ಅಧ್ಯಕ್ಷರು ಇರ್ತಾರೆ, ಗೌರವಾಧ್ಯಕ್ಷ ಅಶ್ವತ್ಥಣ್ಣರು ಇರ್ತಾರೆ. ಎಲ್ಲರೂ ಪದಾಧಿಕಾರಿಗಳು ಎಲ್ಲರೂ ಸೇರಿ ಅದನ್ನ ನಿಗದಿಪಡಿಸಬೇಕಂತ ನಾನು ಕೇಳ್ಕೊಂತೀನಿ. ಇದು ಏನು ಲಾರಿ ಮಾಲೀಕರು ಹೇಳುವಂತ ಮಾತು. ಗ್ರಾಹಕರು ಕೂಡ, ಯಾಕಂದ್ರೆ ನಾವು ಸಾಕಷ್ಟು ಸಾಲ ಸೋಲ ಮಾಡಿ EMIಗಳನ್ನ ಕಟ್ಟೋದಕ್ಕೋಸ್ಕರ ಜೆಸಿಬಿಗಳನ್ನ ತೆಗೆದುಕೊಂಡಿರ್ತೇವೆ. ಆದ್ರೆ ನಮಗೆ ವರ್ಕೌಟ್ ಕೂಡ ಆಗೋದಿಲ್ಲ. ಆಗ ಇವತ್ತಿನ ದರದಿನ ಏನ್ ನಿಗದಿ ಮಾಡಿದ್ದೇವೆ ಇದಕ್ಕೆ ಗ್ರಾಹಕರು ಕೂಡ ಸ್ಪಂದನೆ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.